ಇನ್ನು ಕೇರಳದಲ್ಲಿ ಕಾಣಿಸಿಕೊಂಡಂತಹ ಕೊರೋನಾ ರೂಪಾಂತರಿ ವೈರಸ್ನ ಭೀತಿ ಇದೀಗ ಕರ್ನಾಟಕಕ್ಕೂ ಕೂಡ ತಡ್ತಾ ಇದೆ. ಬರೀ ದೇಶ ಮಾತ್ರ ಅಲ್ಲ, ಕರ್ನಾಟಕಕ್ಕೂ ಕೂಡ ಕೋವಿಡ್ನ ಆತಂಕ ಜೊತೆಗೆ ಭಯ ನಿರ್ಮಾಣವಾಗ್ತಾ ಇದೆ. ಇದರ ಜೊತೆಗೆ ಕೋವಿಡ್ ಕೇಸ್ಗಳ ಹೆಚ್ಚಳದಲ್ಲಿ ಬೆಂಗಳೂರೇ ಸೆಂಟರ್ ಆಫ್ ಅಟ್ರಾಕ್ಷನ್. ಬೆಂಗಳೂರಿನಲ್ಲೇ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 34 JN1 ಪ್ರಕರಣಗಳು ಕರ್ನಾಟಕದಲ್ಲಿ ಪತ್ತೆಯಾಗಿರೋದು. JN1 ವೈರಸ್ಗೆ ರಾಜಧಾನಿ ಬೆಂಗಳೂರು ಹಾಟ್ಸ್ಪಾಟ್ ಆಗಿದೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು JN1 ಪ್ರಕರಣಗಳು ದಾಖಲಾಗಿರೋದು. IT ಸಿಟಿ ಬೆಂಗಳೂರಿನಲ್ಲಿ 20 JN1 ಪ್ರಕರಣಗಳು ಪತ್ತೆಯಾಗಿದೆ. ಒಂದು ಕಡೆ ಆತಂಕ ಕೂಡ ಮನೆ ಮಾಡ್ತಾ ಇದೆ. ಈ ಪೈಕಿ ಅಂದರೆ ಇಲ್ಲಿ ತನಕ 192 ಕೋವಿಡ್ ಸ್ಯಾಂಪಲ್ಗಳನ್ನು ರವಾನೆ ಮಾಡಲಾಗಿದೆ. ಅದರಲ್ಲಿ 60 ಜಿನೋಮ್ ಸೀಕ್ವೆನ್ಸ್ ಸ್ಯಾಂಪಲ್ ರಿಪೋರ್ಟ್ ಲಭ್ಯ ಆಗಿದೆ. 60 ಸ್ಯಾಂಪಲ್ಗಳ ಪೈಕಿ 34 JN1 ವೈರಸ್ ಪತ್ತೆಯಾಗಿದೆ. 50% ಅಲ್ಲಿಗೆ. ಅದೇ ಜೊತೆಗೆ JN1 ವೈರಸ್ ಕಾಟ ಹೊಸ ವರ್ಷಕ್ಕೆ ಹೊಸ ರೂಲ್ಸ್ ಏನಾದರೂ ತರ್ತಾರಾ? ಹೊಸ ವರ್ಷಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೆ, ಪಾರ್ಟಿ ಮಾಡೋ ಮೂಡ್ನಲ್ಲಿ ಇರ್ತಾರೆ, ಮಾಸ್ಕ್ ಹಾಕಿರೋದಿಲ್ಲ. ಈ ಸಂದರ್ಭದಲ್ಲಿ ವೈರಲ್ ಫೀವರ್ ಇರುವಂಥ ಸಂದರ್ಭದಲ್ಲಿ, ಕೋವಿಡ್ ಇರುವಂಥ ಸಂದರ್ಭದಲ್ಲಿ ಅದು ಹೆಚ್ಚು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೊಸ ವರ್ಷಕ್ಕೆ ಹೊಸ ರೂಲ್ಸ್ ಏನಾದರೂ ತರ್ತಾರಾ? ಇವತ್ತು ಸಂಪುಟ ಉಪಸಮಿತಿಯ ಮೊದಲ ಸಭೆಯನ್ನು ಸರ್ಕಾರ ಕರೆದಿದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಸಬ್ ಕಮಿಟಿ ಮೀಟಿಂಗ್ ನಡೆಯುತ್ತೆ. ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆ ನಡೆಯೋದಕ್ಕಿದೆ. ಇವತ್ತಿನ ಸಭೆಯಲ್ಲಿ ಒಂದಿಷ್ಟು ರೂಲ್ಸ್ಗಳನ್ನು ತರುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಹೊಸ ವರ್ಷಕ್ಕೆ CAB ರೂಲ್ಸ್ ಜಾರಿಯಾಗೋದು ಫಿಕ್ಸಾ ಅಂತ ಹೇಳಿ. CAB ಅಂತ ಹೇಳಿದ್ರೆ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್. ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಇದೀಗ ಮೈಸೂರಿನ 8 ಜನಕ್ಕೆ JN.1 ಪಾಸಿಟಿವ್ ಪತ್ತೆ ಆಗಿದೆ. ಏನು ಹೇಳ್ತೀರಾ? ಈಗ ನಾವು ಏನು ಹಿಂದೆ ಕೋವಿಡ್ ಸ್ಯಾಂಪಲ್ಸನ್ನು ಕಳಿಸ್ಕೊಟ್ಟಿದ್ದೋ ಅದರಲ್ಲಿ ಈಗ ಸುಮಾರು 8 JN.1 ಅಂತ ಇದೆ. ಇನ್ನೂ ಬೇರೆ ಮಾಹಿತಿ ಎಲ್ಲ ಬರ್ತದೆ. ಈಗ JN.1 ವೇರಿಯಂಟು ಬರ್ತದೆ ಅಂತ ನಮಗೆಲ್ಲ ಗೊತ್ತೂ ಇತ್ತು. ಅದ್ರ ಬಗ್ಗೆನೇ ನಾವು ಮಾತಾಡ್ತಾ ಇರೋದು. ಹೊಸ ಕೋವಿಡಲ್ಲಿ ಹೆಚ್ಚು ಟ್ರಾನ್ಸ್ಮಿಷನ್ ಆಗ್ತಾ ಇರೋದು JN.1. ಬೇರೆ ಬೇರೆ ವಿದೇಶದಲ್ಲಿ, ಅಮೆರಿಕಾದಲ್ಲಿ ಎಲ್ಲ ಕಡೆ ಆಲ್ಮೋಸ್ಟ್ 50% ಕೋವಿಡ್ ವೈರಸಸ್ ಇರೋದು JN.1. ದೇಶದಲ್ಲೂ ಕೂಡ ಗೋವಾ, ಡೆಲ್ಲಿ ಎಲ್ಲ ಕಡೆ JN.1 ವೇರಿಯಂಟ್ ಬಂದಿದೆ. ಸೊ ಅದರಿಂದ WHO ಏನು ಹೇಳಿದೆ ಅಂದರೆ JN.1 ಏನು ತುಂಬ ಅಪಾಯಕಾರಿ ಏನಲ್ಲ ಅಂತ ಹೇಳಿದ್ದಾರೆ. ಆದರೆ ಈ ಹೊಸ ಕೋವಿಡ್ ಪ್ರಕರಣಗಳು ಇದೇ ಹೆಚ್ಚು ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಜೀನೋಮ್ ಸೀಕ್ವೆನ್ಸಿಂಗ್ ಮಾಡ್ತಾ ಇರೋದ್ರಿಂದ ಈಗ ನಾವು ಯಾವುದೇ ಸ್ಯಾಂಪಲ್ಸ್ ಕಳಿಸ್ತಾ ಇದ್ದೀವಿ ಅದರಿಂದ ಗೊತ್ತಾಗ್ತದೆ. ಸೊ ಈಗ ಹೇಗೋ ನಾಳೆ ನಮ್ಮದು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇದೆ. ಸೊ ಮೀಟಿಂಗ್ನಲ್ಲಿ ಏನು ಮಾಡಬೇಕು ಅಂತ ಬೇರೆ ಟೆಕ್ನಿಕಲ್ ಕಮಿಟಿಯವರು ಕೂಡ ಡಿಸ್ಕಷನ್ ಮಾಡಿ ನಮ್ಮ ಸಲಹೆಗಳೆಲ್ಲ ಕೊಡ್ತಾರೆ ನಾಳೆ. ಸೊ ಅವ್ರದ್ದು ವರದಿ ಏನು ಮಾರ್ಗಸೂಚಿಗಳು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ನಾಳೆ ನಿಮಗೆ ಪ್ರತ್ಯೇಕವಾಗಿ ಡೀಟೇಲ್ಡ್ ಸ್ಟೇಟ್ಮೆಂಟ್ ಕೊಡ್ತೀವಿ. 8 ಜನದ್ದು ಟ್ರಾವೆಲ್ ಹಿಸ್ಟ್ರಿ ಏನಾದರೂ ಗೊತ್ತಾಯ್ತು ಸರ್? ಹೇಗೆ ಟ್ರಾನ್ಸ್ಮಿಟ್ ಆಗಿದೆ? ಟ್ರಾವೆಲ್ ಹಿಸ್ಟ್ರಿ ಇವಾಗ ನಾವು ಯಾಕಂತ ಹೇಳಿದ್ರೆ ಇದು ಭಾಳ ಹಿಂದೆನೇ ಆಗಿರ್ತದೆ. ಇದು ಆಲ್ಮೋಸ್ಟ್ ಒಂದು ವಾರದಿಂದನೇ ಬಂದಿರೋದು, ಸ್ಯಾಂಪಲ್ಸ್ ಕಳಿಸಿರೋದು, ಇವಾಗ ರಿಪೋರ್ಟ್ ಬಂದಿರ್ತದೆ. ಸೊ ಬಹುತೇಕ ನಮಗೆ ಎಷ್ಟು JN.1 ಇದೆ ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ಒಂದು ಇದು ನಾವು ಈ ಜಿನೋಮ್ ಸೀಕ್ವೆನ್ಸಿಂಗ್ ಮಾಡ್ತಾ ಇರೋದು. ಸೊ ಅದರಿಂದ ಎಷ್ಟು ಕೋವಿಡಲ್ಲಿ ಎಷ್ಟು JN.1 ಎಷ್ಟು ಬೇರೆ ಅಂತ ಚೆಕ್ ಮಾಡ್ಕೊಳ್ಳೋದು. JN.1 ಇದುವರೆಗೂ WHO ಅಥವಾ ಕೇಂದ್ರ ಸರ್ಕಾರ ಇದು ಹಿಂದೆ ಆದಂಥ ಕೋವಿಡ್ ಬಂತಲ್ಲ ಡೆಲ್ಟಾ, ಆ ಥರ ಏನಿಲ್ಲ ಅಂತ ಅವರು ಹೇಳಿದ್ದಾರೆ. ಆದರೂ ನಾವು ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆಯಿಂದ ಇರೋದಕ್ಕೆ ನಾವೆಲ್ಲ ಪ್ರತಿಯೊಂದು ಮಾಹಿತಿನ ನಾಳೆ ಸಂಗ್ರಹಣೆ ಮಾಡಿಕೊಂಡು ನಾಳೆ ಡೀಟೇಲ್ ರಿಪೋರ್ಟ್ ಬರ್ತದೆ. ಸೊ ಅದು ನೋಡಿಕೊಂಡು ಎಷ್ಟು ಕೇಸಸ್ ಒಟ್ಟಾಗಿದೆ ಅಂತ ತಿಳ್ಕೊಂಡು ನಾಳೆ ಮಧ್ಯಾಹ್ನ ಡೀಟೇಲಾಗಿ ತಿಳಿಸ್ತೀನಿ. ಹೊಸ ವರ್ಷಕ್ಕೆ ಏನಾದರೂ ಹೊಸ ಗೈಡ್ಲೈನ್ಸ್ ತರುವಂತಹ ಆಲೋಚನೆ? ನಾಳೆ ಕ್ಯಾಬಿನೆಟ್ ಕಮಿಟಿ ಮೀಟಿಂಗ್ ಆಗಲಿ ಆ ಥರ ಆಲೋಚನೆಗಳೆಲ್ಲೂ ಇಲ್ಲ. ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ, ಕೇರಳದಲ್ಲೂ ಕೂಡ ಆ ಥರ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಏನೇ ಮಾಡಿದ್ರು ಕೂಡ ತಾಂತ್ರಿಕ ಸಲಹಾ ಸಮಿತಿ ಮತ್ತು ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರ ಸಲಹೆ ತೆಗೆದುಕೊಂಡು ಆಮೇಲೆ ಮಾಡಬೇಕಾಗ್ತದೆ. ಸೊ ಅದರಿಂದ ನಾವು ಈಗಲೇ ಅದರ ಬಗ್ಗೆ ಏನು ನಾವು ಮಾತಾಡೋಕೆ ಹೋಗೋದಿಲ್ಲ. ಓಕೆ, ಥ್ಯಾಂಕ್ ಯು. ಇವಿಷ್ಟು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರ ಮಾಹಿತಿ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕರುನಾಡಲ್ಲಿ